ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಿಮಗೆ ಹಸ್ಬೆಂಡ್ ಊರಿಗೆ ಹೋಗ್ತಾರೆ ಅಂತ. ಇವತ್ತು ಹೋಗ್ತಾ ಇದ್ದಾರೆ. ನಾನು ಮನ್ವಿತ್ ಇಬ್ಬರು ಅವ್ರನ್ನ ಬಸ್ ಸ್ಟ್ಯಾಂಡ್ವರೆಗೆ ಕಳಿಸ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ವಿ. ಸ್ವಲ್ಪ ಲಗೇಜ್ ಎಲ್ಲ ಇರೋದ್ರಿಂದ ನಾವು ಬೈಕಲ್ಲಿ ಹೋಗ್ಬಿಟ್ಟು ಫಸ್ಟ್ ನನ್ನ ಮನ್ವಿತನ ಹಾಗೆ ಲಗೇಜನ್ನ ಅಲ್ಲಿ ಇರಿಸ್ಬಿಟ್ಟು ಮತ್ತೆ ಬೈಕ್ ಬಂದು ಮನೇಲಿ ಇಟ್ಬಿಟ್ಟು ಆನಂತರ ಅವ್ರು ನಡ್ಕೊಂಬರ್ತಾರೆ. ಸೊ ಈ ಥರ ಹೋಗ್ತಾ ಇದ್ದಾರೆ. ಯಾಕೆಂತಂದರೆ ಥರ್ಡ್ ಸ್ಯಾಟರ್ಡೆ ಅನಿಸುತ್ತೆ. ಸೊ ರಜೆ ಏನಿರೋದಿಲ್ಲ, ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ ಊರ ಕಡೆ. ಹಾಗೆ ಅತ್ತೇನ ಒಂದು ಸ್ವಲ್ಪ ನಾರ್ಮಲ್ ಜನರಲ್ ಚೆಕಪ್ ಆ ಥರ ಎಲ್ಲ ಮಾಡಿಸ್ಬೇಕು ಅಂತ ಬ್ಲಡ್ ಟೆಸ್ಟು ಅದೆಲ್ಲ ಮಾಡಿಸಿ ಮೆಡಿಸಿನ್ ಎಲ್ಲ ಕೊಡಿಸ್ಬಿಟ್ರೆ ಅವ್ರ ಟೆನ್ಷನ್ ಇರೋದಿಲ್ಲ. ನಮಗೆ ಒಬ್ಬರೇ ಇರ್ತಾರೆ, ಅವ್ರನ್ನ ನಾವು ಕೇರ್ ಮಾಡಲೇಬೇಕು. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದಾರೆ. ವರ್ಷಕ್ಕೊಂದ್ಸರಿನಾದರೂ ನಾವು ಬ್ಲಡ್ ಟೆಸ್ಟು, ಯೂರಿನ್ ಟೆಸ್ಟ್ ಎಲ್ಲ ಟೆಸ್ಟ್ಗಳನ್ನ ಮಾಡಿಸ್ಬಿಡ್ತೀವಿ. ಸೊ ಅವ್ರಿಗೆ ಏನು ತೊಂದರೆ ಇಲ್ಲ ಅಂತಂದರೆ ನಮ್ಮ ನೆಮ್ಮದಿಯಾಗಿರ್ಬೋದು. ಅದಕ್ಕೋಸ್ಕರ ಸೊ ಇವಾಗ ಹೋಗ್ತಾ ಇದ್ದಾರೆ. ಸ್ವಲ್ಪ ಲಗೇಜ್ ಎಲ್ಲ ಭಾರ ಇತ್ತು, ಗ್ರಾಸರೀಸ್ ಎಲ್ಲ ಇತ್ತಲ್ವ, ಅಕ್ಕಿ ಎಲ್ಲ ಇತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಭಾರ ಇರೋದ್ರಿಂದ ಅವರು ಬೈಕಲ್ಲಿ ಹೋಗ್ಬಿಡೋಣ, ಹೊತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ಓಕೆ ಅಂತ ಹೇಳ್ಬಿಟ್ಟು ಇವಾಗ ಬೈಕಲ್ಲಿ ಹೋಗ್ತಾ ಇದ್ವಿ. ಮನೆ ಈಚೆ ಆಡ್ತಾ ಇದ್ದಾನೆ, ನಾನು ಕರ್ಕೊಂಡ್ಬಿಟ್ಟು ನಾವು ಹೊರಡ್ತೀವಿ. ಸೊ ಈ ಥರ ಇತ್ತು ಇವತ್ತು ಸಂಜೆಯಿಂದ ನಾಳೆ ಸಂಜೆವರೆಗೂ ಯಾವ ಥರ ಇರುತ್ತೆ ನನ್ನ ಒಂದು ದಿನಚರಿ ಅಂತಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬೋರಿಂಗ್, ಹಸ್ಬೆಂಡ್ ಒಂದಿನ ಮನೇಲಿಲ್ಲ ಅಂತ ಅಂದರೆ ಎಷ್ಟು ಬೋರ್ ಆಗುತ್ತೆ ಗೊತ್ತಾ. ನಾನು ಮನೆಯದು ಇಬ್ಬರೇ. ಹಸ್ಬೆಂಡ್ನ ಕಳಿಸ್ಬಿಟ್ಟು ನಂತರ ಬರುವಾಗ ಮಸಾಲೆ ಪುರಿ ತೊಗೊಬಂದ್ವಿ. ತೊಗೊಳ್ಳೋ ಪ್ಲ್ಯಾನ್ ಏನು ಇರಲಿಲ್ಲ. ಮನ್ವಿತ್ತು ನಾವು ಯಾವಾಗಲೂ ಅಲ್ಲೇ ತೊಗೊಳ್ತೀವಿ, ನಾನು ಹಸ್ಬೆಂಡ್ ಏನಾದರೂ ಅಲ್ಲೇ ತೊಗೊಳ್ತಿರ್ತೀವಿ. ಸೊ ಅವನು ಪೂರಿ ಅಂತ ಇದ್ದ, ಹಾಗೆ ತೊಗೊಂಡೆ. ಸುಮ್ಮನೆ ಯಾಕೆ ಅವ್ರು ಹಾಗೆ ಕೊಟ್ಬಿಡ್ತಾರೆ ಪೂರಿನ ಕೈಲಿ ಮನ್ವಿತಿಗೆ, ಸುಮ್ಮನೆ ಯಾಕೆ ಇಸ್ಕೊಳ್ಳೋದು ಅಂತೇಳ್ಬಿಟ್ಟು ತೊಗೊಂಡ್ವಿ. ನಾನು ತುಂಬ ದಿನ ಆಗಿದ್ದು ತಿಂದೆ, ಸೊ ಅದಕ್ಕೆ ತೊಗೊಂಡ್ವಿ. ಇಲ್ಲಿ ಮಸಾಲೆ ಪುರಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ನಾ ಪಾರ್ಸೆಲ್ ತೊಗೊಂಬಂದಿದ್ದೆ, ಅಲ್ಲೇ ತಿನ್ನೋಕ್ಕಾಗಲ್ಲ, ಮನ್ವಿತ್ತು ಕೀಟ್ಲೆ ಮಾಡ್ತಾನೆ ಅಂದ್ಬಿಟ್ಟು ಇಲ್ಲೇ ತೊಗೊಬಂದು ಮನೆಗೆ ತಂದು ಎಲ್ಲ ಹಾಕ್ಕೊಡ್ತಾ ಇದ್ದೆ. ಮನ್ವಿತ್ ಹಾಕೋ ತನಕನೂ ತಡ್ಕೊಳ್ಳೋ ಹಾಗೆ ಇಲ್ಲ, ಸಿಕ್ಕಾಪಟ್ಟೆ ಅರ್ಜೆಂಟ್ ಮಾಡ್ತಾನೆ. ಎಲ್ಲದಕ್ಕೂ ಅಷ್ಟೇ, ಹಾಲು ಕಾಸಿದ್ರೆ ಅದು ಆರೋ ತನಕನೂ ತಡ್ಕೊಳ್ಳೋ ಆಗಿಲ್ಲ, ಅಷ್ಟೊಂದು ಅರ್ಜೆಂಟ್ ಅವನಿಗೆ. ಸೊ ಆ ಥರ ಮಾಡ್ತಾಯಿದ್ದ. ಅದರಲ್ಲೂ ಬೇಗನೆ ಹಾಕಿಬಿಟ್ಟು ಅವನಿಗೆ ಸ್ವಲ್ಪ ಹಾಕ್ಕೊಟ್ಟೆ. ಜಾಸ್ತಿ ತಿಂದರೆ ಅವನು ಊಟನೇ ಮಾಡಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪನೇ ಹಾಕ್ಕೊಟ್ಟೆ ಅವನಿಗೆ, ಅದರಲ್ಲೂ ಸ್ವಲ್ಪ ಬಿಟ್ಟ. ಆನಂತರ ತಿರ್ಗಾ ಬೆಳಗ್ಗೆ ಶನಿವಾರ ಆಗಿತ್ತಲ್ವ, ಸೊ ನಾವು ವೆಂಕಟೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ತುಂಬ ದಿನ ಆಗಿತ್ತು ಬರ್ತೆ. ದರ್ಶನ ಮುಗಿಸ್ಕೊಂಡು ಈಚೆ ಬರೋದಕ್ಕೂ ಅವ್ನು ಬಲೂನ್ ಅಂತ ಹೇಳಿ ಗಲಾಟೆ ಮಾಡ್ತಾಯಿದ್ದ. 30 ರೂಪಾಯಿ ಬಲೂನು. ಈಗಿನ್ನ ಅದು ಇನ್ನೂ ದಾಟಿ ಇರಲ್ಲ, ಕಾಂಪೌಂಡ್ ಅಷ್ಟರಲ್ಲಿ ಹೊಡೆದೋಯ್ತು. ಬಿಸಿಲಿಗೇನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಹೊಡೆದೋಗ್ಬಿಡ್ತು. ಆನಂತರ ಟೆಕ್ಸ್ಟ್ ಮಾರ್ಟ್ ಬಂದ್ವಿ. ಟೆಕ್ಸ್ಟ್ ಮಾರ್ಟಲ್ಲಿ ಬಟ್ಟೆ ನೋಡ್ತಾ ಇದ್ವಿ. ಸೊ ಹಾಗೆ ನೋಡ್ತಾ ಇದ್ದೆ. ಮನ್ವಿತಿಗೆ ನೆಕ್ಸ್ಟ್ ಮಂತು ಅದಕ್ಕೆ ಮನೆ ಗೃಹಪ್ರವೇಶ ಇದೆ, ಅದಕ್ಕೆ ಹೊಸ ಬಟ್ಟೆ ತೊಗೋಬೇಕು ಅಂದ್ಕೊಂಡೆ. ಹಾಗೆ ನಾನು ಕೂಡ ಸ್ವಲ್ಪ ಬಟ್ಟೆಗಳು ತೊಗೊಂಡೆ. ಓಕೆ, ನೋಡಿ ಚೆನ್ನಾಗಿ ಕಾಣ್ತಾ ಇದೆಲ್ಲ, ಮನ್ವಿತ್ಗೆ ಸಖತ್ತಾಗಿ ಕಾಣ್ತಾ ಇದ್ದಾನೆ. ಸ್ವಲ್ಪ ಅದೇ ಹೇಳಿದ್ನಲ್ಲ, ಒಂದು ಸ್ವಲ್ಪ ಇದೆ, ಅಂದರೆ ದೊಡ್ಡದಿದೆ ಸೈಜ್. ಮಗ ಜೋಬಿದೆ ನೋಡು, ಜೋಬಿದೆ ಜೋಬ್. ಅರೆ ವಾ, ಸಖತ್ತಾಗಿ ಕಾಣ್ತಲ್ಲ ಮನ್ವಿತ್. ಸೊ ಚೆನ್ನಾಗಿ ಕಾಣ್ತಾನೆ. ಬಟ್ ಇದೇ ಥರದ್ದು ನಂಗೆ ಇಷ್ಟ, ಜಂಪ್ ಸೂಟ್ ಹಾಕಕ್ಕೆ ಮನ್ವಿತ್ಗೆ. ನನಗೂ ಕೂಡ ಇಷ್ಟ ಹಾಕ್ಬೇಕಂತ ಹೇಳಿ. ಒಂದು ಡ್ರೆಸ್ ಇದೆ ಜಂಪ್ ಸೂಟು, ಹಾಕೇ ಇಲ್ಲ ನಾನು. ಮನ್ವಿತ್ತು ಮಿಲ್ಕ್ ಫೀಡ್ ಮಾಡ್ತಾ ಇದ್ನಲ್ಲ, ದುಡ್ಡನ್ನು ಕೊಡಿ, ಮಿಲ್ಕ್ ಫೀಡ್ ಮಾಡ್ತಾ ಇದ್ನಲ್ಲ. ಸೊ ಆ ಡ್ರೆಸ್ ಹಾಕಿರಲಿ, ನೆಕ್ಸ್ಟ್ ಹಾಕ್ತೀನಿ. ಸೊ ನಂಗೆ ಹತ್ರ ಹಾಕಕ್ಕೆ ಇಷ್ಟ. ಕಾಯಿನ್ ಬೇಕಂತ ಮನ್ವಿತಿಗೆ, ಕೊಡೋಣ. ಸೊ ಅದು ರೇಟ್ ಹೇಳಿಲ್ಲ ನಿಮಗೆ, ಅದು 599, 600 ರುಪೀಸ್ ಅಂತ ಅದಕ್ಕೆ. ಬಟ್ ನಾನು ನನ್ನ ಮೆಂಟಾಲಿಟಿ ತಕ್ಕನಿಗೆ ನಾನು ಇದು ಪರ್ಚೇಸ್ ಅಲ್ಲ ನಂದು. ಯಾಕಂತಂದರೆ ನಾನೇನು ಅಂದ್ಕೊಂಡಿದ್ದೀನಿ, 600 ರುಪೀಸಿಗೆ 6 ಡ್ರೆಸ್ ಬರುತ್ತೆ ಮನ್ವಿತಿಗೆ. ಇನ್ನಿಂದ 200 ರೂಪಾಯಿ ಕೊಟ್ಟರು, ಸಾರಿ 300 ಡ್ರೆಸ್ ಬರುತ್ತೆ. 200 ಕೊಟ್ಟರು 3 ಡ್ರೆಸ್ ಬಂದ್ಬಿಡುತ್ತೆ ಅಂತ ಥಿಂಕ್ ಮಾಡೋಳು. ಹಸ್ಬೆಂಡ್ ಹಂಗಲ್ಲ, ಬ್ರ್ಯಾಂಡ್ ಚೆನ್ನಾಗಿ, ಫ್ಯಾಬ್ರಿಕ್ ಚೆನ್ನಾಗಿರಬೇಕು, ಒಳ್ಳೆ ಕ್ವಾಲಿಟಿ ತೊಗೊಂಡ್ರು ಕಾಸ್ಟ್ ಜಾಸ್ತಿ ಆದರೂ ಪರವಾಗಿಲ್ಲ, ಒಳ್ಳೆ ಕ್ವಾಲಿಟಿ ತಗೋ ಅಂತಲೇ ಯಾವಾಗಲೂ ಹೇಳೋದವರು. ನಾನು ಈ ಸರಿನೇ ಏನೋ ಗೊತ್ತಿಲ್ಲ, ಮನ್ವಿತಿಗೋಸ್ಕರ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟು ತೊಗೊಂಡಿರೋದಂತ ಅಂದರೆ, ನನ್ನ ಜೀನ್ಸ್ ಪ್ಯಾಂಟಿಗೆ ಬಂದುಬಿಟ್ಟು 499, 500 ರುಪೀಸು. ಅದಕ್ಕೆ ಶರ್ಟಿಗೆ ಬಂದರೆ 200 ರುಪೀಸ್ ಅಷ್ಟೇ, ಶರ್ಟ್ ಹಾಕಿದ್ನಲ್ಲ. ಸೊ ಅದಕ್ಕೆ ತೊಗೊಂಡು ಬಂದ್ವಿ. ಆನಂತರ ಇವಾಗ ರೈಸಿಗೆ ಇಟ್ಟಿದ್ದೀನಿ, ಸಾಂಬಾರು ಹೋಟ್ಲಿಂದ ತೊಗೊಬಂದೆ. ಸೊ ಏನಪ್ಪ ಇದು, ಮನೇಲಿದ್ರು ಹೋಟ್ಲಿಂದ ತಿಂತಾರೆ ಅನ್ಕೋಬೋದು, ಬಟ್ ಸ್ವಲ್ಪ ತರಕಾರಿ ಎಲ್ಲ ಖಾಲಿ ಆಗಿತ್ತು, ಅದಕ್ಕೋಸ್ಕರ ಸಂಜೆ ಹೋಗಿ ತರೋಣ ಅನ್ಕೊಂಡಿದ್ದೀನಿ. ಸಂಜೆ ತಗೊಬಂದ್ಬಿಟ್ಟು ನಾನು ಸಾಂಬಾರು ಮಾಡ್ಕೊಳ್ತೀನಿ. 10 ರೂಪಾಯಿ ಸಾಂಬಾರು ಅಷ್ಟೇ ತಂದಿರೋದು, ಏನು ಜಾಸ್ತಿ ಅಲ್ಲ. ಸೊ ಇವಾಗ ಊಟಕ್ಕಾಗುತ್ತೆ, ನನಗೆ ಮನ್ವಿತಿಗೆ ಇಬ್ಬರಿಗೆ ಸಾಕಾಗುತ್ತೆ.
ಸಂಜೆ ಹೋಗ್ಬಿಟ್ಟು ತರಕಾರಿಯಲ್ಲಿ ತೊಗೊಂಬಂದು ಆನಂತರ ಮನೆಯಲ್ಲೇ ಸಾಂಬಾರು ಮಾಡ್ಕೊಳ್ತೀನಿ. ನಾನು ಆದಷ್ಟು ಮನ್ವಿತ್ಗೆ ಜಂಕ್ಸ್ ಫುಡ್ ಆಗಿರ್ಬೋದು, ಆಮೇಲೆ ಚಿಪ್ಸು, ಕುರ್ಕುರೆ ಅದೇನೋ ಇರುತ್ತಲ್ಲ ಅದೆಲ್ಲ ಏನು ತಿನ್ಸಲ್ಲ, ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ. ಚಾಕ್ಲೇಟ್ ಒಂದು ತಿಂತಾನೆ, ಅದು ಡಾರ್ಕ್ ಚಾಕ್ಲೇಟ್ ಮಾತ್ರ, ಅದ್ರಲ್ಲಿ ಶುಗರ್ ಅಂಶ ಕಮ್ಮಿ ಇರುತ್ತೆ, ಅದಕ್ಕೋಸ್ಕರ ಡಾರ್ಕ್ ಚಾಕ್ಲೇಟ್ ಮಾತ್ರ ತಿನ್ನೋದು ಅವನು, ಬಿಟ್ಟು ಬೇರೆ ಒಂದು ತಿನ್ಸೋದಲ್ಲ ನಾನು. ತೆಗಿ ಅದನ್ನ ತೆಗಿ. ಓಕೆ, ತೆಗ್ದುಬಿಡ್ತೀನಿ. ಅವ್ನು ಡೈಪರ್ ಬೇರೆ ಹಾಕಿಲ್ಲ, ಸುಸು ಮಾಡ್ಕೊಂಡ್ರೆ ಸ್ವಲ್ಪ ಪ್ರಾಬ್ಲಮ್, ಅದಕ್ಕೋಸ್ಕರ ಆಮೇಲೆ ಸಿಗ್ತೀನಿ. ಬಾಯ್. ಓಕೆ, ನಾವಿವಾಗ ಮನ್ವಿತ್ ಎದ್ದಾಯಿತು. ಸೊ ಫ್ರೆಶ್ ಅಪ್ ಆಗಿ ಅವ್ನಿಗೆ ಸ್ವಲ್ಪ ತಿನ್ನಿಸ್ದೆ. ತಿಂದ್ಬಿಟ್ಟು ಇವಾಗ ನಾವು ಸ್ವಲ್ಪ ತರಕಾರಿ ತರೋಣ ಅಂತ ಹೋಗ್ತಾ ಇದ್ದೀವಿ. ತರಕಾರಿ ಮನೇಲಿ ಖಾಲಿ ಆಗಿಬಿಟ್ಟಿದೆ. ಸೊ ತಗೊಬಂದು ಆನಂತರ ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ತರಕಾರಿ ಎಲ್ಲ ತೊಳೆಯೋದಿದೆ, ಆನಂತರ ತಂದಿರೋದನ್ನ. ಸೊ ಏನೇನು ತರಬೇಕು ನೋಡಬೇಕು. ಹಸ್ಬೆಂಡಿಗೆ ಕಾಲ್ ಮಾಡಿ ಕೇಳಿದೆ. ಸೊ ಅವರು ಸ್ವಲ್ಪ ತೊಗೊಂಬ ಸಾಕು ಅಂತ ಹೇಳಿದ್ರು. ಸೊ ಇವಾಗ ಹೋಗ್ತಾ ಇದ್ದೀವಿ ನಾನು ಮನ್ವಿತ್ತು. ಸೊ ಇಬ್ಬರೇ ಇರೋದು ಎಷ್ಟು ಬೋರಿಂಗ್ ಗೊತ್ತಾ ಮನೇಲಿ. ಸೊ ನಾಳೆ ನಾವು ನಮ್ಮ ಸಿಸ್ಟರ್ ಮನೆಗಳಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಅವ್ರು ಪಿ ಜಿಲಿದ್ದರು, ಆ್ಯಕ್ಚುಲಿ ಇವಾಗ ರೂಮ್ ಮಾಡಿದ್ದಾರೆ ಅವರು. ಬನ್ನಿ ಅಂತ ಹೇಳಿದ್ರು, ಇವಾಗ ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗೆ ಈ ತೆಂಗಿನಕಾಯಿ ಗಿಡ ಮಾತ್ರ ತೊಗೊಂಡೋಗಿಲ್ಲ ಹಸ್ಬೆಂಡ್, ಯಾಕಂದರೆ ಅವರು ಊರಿಗೆ ಹೋಗೋದಿರ ಡೈರೆಕ್ಟಾಗಿ ತೊಗೊಂಡೋಗ್ತಿದ್ರು. ಸ್ವಲ್ಪ ಅತ್ತೆನ ಹಾಸ್ಪಿಟ್ಲಿಗೆ ತೋರಿಸ್ಬಿಟ್ಟು ಆಮೇಲೆ ನಂತರ ಊರಿಗೆ ಬರೋಣ ಅಂತ ಅಂದ್ಕೊಂಡು ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಹೋದರು, ಅಂದರೆ ಸಿರ್ಸಿಗೆ ಹೋದರು. ಸೊ ಅದಕ್ಕೋಸ್ಕರ ತೊಗೊಂಡೋಗೋಕ್ಕಾಗಲಿಲ್ಲ, ನೆಕ್ಸ್ಟ್ ಟೈಮ್ ತೊಗೊಂಡು ಹೋಗೋಣ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಬಿಟ್ಟು ಹೋಗಿದ್ದಾರೆ. ಇವಾಗ ನೆಕ್ಸ್ಟ್ ಕಾಯಿ ಬರ್ತಾ ಇದೆಯಲ್ಲ, ಸೊ ಅದನ್ನು ಕೂಡ ಅಲ್ಲಿ ಇಡಬೇಕಂತ ಅಂದ್ಕೊಂಡಿದ್ದೀವಿ. ಓಕೆ ಫ್ರೆಂಡ್ಸ್, ಬನ್ನಿ ಹೋಗಿ ತರಕಾರಿ ತರೋಣ, ಆನಂತರ ನೆಕ್ಸ್ಟ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಮನ್ವಿತ್ತು ಅದೊಂದು ಕಡೆ ನಾನು ಪೆಡಿಶ್ಯೂರ್ ಖಾಲಿ ಆಗಿತ್ತು ಆ್ಯಕ್ಚುಲಿ ಒಂದು. ನಾಳೆ ಹಸ್ಬೆಂಡ್ ಬಂದರೆ ಅವ್ರು ತೊಗೊಬರ್ತಾರೆ ದೊಡ್ಡ ಪ್ಯಾಕ್ನ. ಸೊ ನಾವು ಚಿಕ್ಕದೊಂದು ಪ್ಯಾಕೆಟ್ ತಂದೆ. ಸೊ ಅವ್ನು ಹಾಗೆ ಬರೀ ಹಾಲು ಕುಡಿಯಲ್ಲ ಅಂತ ಕೊಟ್ಟೆ. ಅಲ್ಲಿ ಮೆಡಿಕಲ್ ಪಕ್ಕನೇ ಗೋಬಿ ಸ್ಟೋರ್ ಇದೆ, ಗೋಬಿ ಒಂದು ಗಾಡಿ ಇದೆ. ಸೊ ಗಮ್ಮ ಬರುತ್ತಲ್ವ, ಗೋಬಿ ಬೇಕಂತ ಅಳ್ತಾ ಇದ್ದಾನೆ ಅಲ್ಲಿ ನಿಂತ್ಕೊಂಡು. ಸೊ ಒಂದು ಹಾಫ್ ಗೋಬಿ ತೊಗೊಬಂದೆ. ಸೊ ಹೀಗೆ ವೀಕೆಂಡ್ ಅಂತ ಅಂದರೆ ಏನಾದ್ರು ತಿಂತಾ ಇರಬೇಕು, ಅದು ಮನ್ವಿತ್ತು ಅಭ್ಯಾಸ ಆಗ್ಬಿಟ್ಟಿತ್ತು ಇತ್ತೀಚಿಗಂತೂ. ಸೊ ಹಾಗೆ ಅವನಿಗೆ ಸ್ವಲ್ಪ ಖಾರ ತಿನ್ನಲ್ಲ ಅವನು, ಅದಕ್ಕೋಸ್ಕರ ಸ್ವೀಟ್ ಹಾಕಿ ಅಂದೆ. ಎಲ್ಲರಿಗೂ ಒಟ್ಟೊಟ್ಟಿಗೆ ಮಾಡ್ತಿರ್ತಾರಲ್ವ ಅವರು, ಸ್ವೀಟ್ ಒಬ್ರಿಗೆ ಹೆಂಗೆ ಹಾಕ್ತಾರೆ, ಅದಕ್ಕೋಸ್ಕರ ಈ ಪ್ಯಾಕೆಟಲ್ಲಿ ಇದನ್ನು ಹಾಕ್ಕೊಟ್ಟೆ, ಕೆಚಪ್ ಹಾಕ್ಕೊಟ್ಟಿದ್ದಾರೆ ಸ್ವೀಟು ಸ್ವಲ್ಪ. ಅದನ್ನ ಮನ್ವಿತಿಗೆ ಈ ಥರ ಹಾಕ್ಕೊಡ್ತೀನಿ, ತಿಂತಾನೆ ಅಂತ. ಸೊ ನೋಡಿ, ಮನ್ವಿತ್ತು ಇಷ್ಟ ಗೋಬಿ ಅಂತ ಅಂದರೆ, ಇಷ್ಟು ಬಿಸಿ ಇರುತ್ತೆ ಹಾಗೆ ತಿಂತಾನೆ. ಬನ್ನಿ ಮನ್ವಿತು ಕೊಡೋಣ. ಏನು ಬೇಕು? ಗೋಬಿ ಬೇಕು. ಸೂಪರ್ ಇದೆ ಬನ್ನಿ, ತಿನ್. ಸೂಪರ್. ಚೆನ್ನಾಗಿತ್ತಾ? ಎಂಜಾಯ್ ಮಾಡ್ಕೊಂಡು ತಿಂತಾನೆ ಮನ್ವಿತ, ಎಂಜಾಯ್. ಓಕೆ, ಸ್ವಲ್ಪ ತರಕಾರಿ ಎಲ್ಲ ತೊಗೊಬಂದಿದ್ದೀನಿ, ಅದನ್ನು ನೀಟಾಗಿ ಇವಾಗ ತೊಳೆದ್ಬಿಟ್ಟು ಡ್ರೈ ಮಾಡಿ ಅನಂತರ ಫ್ರಿಜ್ಜಿಗೆ ಇಡಬೇಕು. ಸೊ ಅದೆಲ್ಲ ಕೆಲಸ ಇದೆ. ಬನ್ನಿ, ಅವ್ನು ತಿನ್ನೋಷ್ಟೊಳಗೆ ನಾನು ತರಕಾರಿ ತೊಳ್ಕೊಂಡ್ಬಿಡ್ತೀನಿ, ಇಲ್ಲ ಅಂತಂದರೆ ಅವ್ನು ಬಿಡೋದಿಲ್ಲ. ನಾನು ಮಾಡ್ತೀನಿ ಅಂತ ಬಂದ್ಬಿಡ್ತಾನೆ. ಸೊ ಹಾಗೆ ಎದ್ದ ತಕ್ಷಣ ಹೇಳಿದ್ನಲ್ಲ ಚಿತ್ರಾನ್ನ ಅಂತ ಹೇಳಿದ, ಸ್ವಲ್ಪ ಚಿತ್ರಾನ್ನ ತಿಂದ, ಜಾಸ್ತಿ ತಿಂದಿಲ್ಲ, ಅವ್ನು ಸ್ವಲ್ಪನೇ ತಿಂದ. ಸೊ ಅದನ್ನ ಹಾಗೆ ಇದೆ. ನಾನಂತರ ಏನಾದ್ರು ಊಟ ಮಾಡ್ತೀನಿ, ಏನೋ ಸೆರ್ಲಾಕ್ ತಿನ್ಸಲ್ಲ ಅಂತ ಅನ್ಕೊಂಡಿದ್ದೀನಿ. ಒನ್ ಟೈಮ್ ಆರೋ ದಿನಕ್ಕೆ ತಿನ್ನಿಸ್ಬೇಕು, ತಿನ್ನಿಸಿಲ್ಲ.
ಒಂದು ಖಾಲಿನಾ? ಹಾ, ತಿಂದ? ಅಯ್ಯೋ ರಾಮ, ಒಟ್ಟು ತಿಂದ? ಸಾಕು ಮೌನೆ, ಹೆದರ್ಸೋದೊಂದೇ ಮಮ್ಮಿಗೆ ಬಿಟ್ಟರೆ ಬೇರೆ ಇನ್ನಲ್ಲೇ. ಖಾರ ಅಂದಿದ್ದಾನೆ, ಖಾರ ಅಂದಿದ್ದಾನೆ. ಮತ್ತೆ ಓಕೆ, ನಾನು ವ್ಲಾಗ್ ಮುಗಿಸೋಕೆ ಮುಂಚೆ ಒಂದು ಫ್ಲ್ಯಾಶ್ ಆಯಿತು, ಏನಾರು ಒಂದು ಹೇಳೋಣ ಅಂತ. ಅದೇನಪ್ಪ, ಏನಾರು ಒಂದಲ್ಲ, ಏನೋ ಒಂದು ಹೇಳೋಣ ಅಂತ ಅಂದ್ಕೊಂಡೆ. ಅದೇನಪ್ಪ ಅಂತಂದರೆ, ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಆಯಿತು, ಆಮೇಲೆ ಇತ್ತೀಚೆಗೆಲ್ಲ ಮಾತಾಡ್ತಾ ಇರೋದೇನಂತ ಅಂದರೆ ಮಕ್ಕಳು ಕಳ್ಳರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆನೂ ಬಂದಿದೆ. ಹಾಗೆ ಸುಮಾರು ಮಕ್ಕಳನ್ನು ಕೂಡ ಕಳ್ತನ ಮಾಡಿದಾರಂತೆ. ಅದಕ್ಕೋಸ್ಕರ ಹೇಳೋದೇನಂತ ಅಂದರೆ, ಇವಾಗ ನನಗೂ ಕೂಡ ಒಂದು ಮಗು ಇದೆ. ಸೊ ಅದಕ್ಕೋಸ್ಕರ ಹೇಳೋದಂತಂದರೆ, ನಿಮ್ಮ ಮಕ್ಕಳನ್ನ ಆದಷ್ಟು ಸೇಫಾಗಿ ನೋಡ್ಕೊಳ್ಳಿ. ಎಲ್ಲಂದ್ರೆ ಅಲ್ಲಿ ಬಿಟ್ಬಿಟ್ಟು ನೀವು ಒಳಗಡೆ ಏನಾದರೂ ಕೆಲಸ ಮಾಡ್ತಾ ಇದ್ದಿದ್ರೆ ತುಂಬಾ ಡೇಂಜರ್ ಅಂತ ಹೇಳ್ಬೋದು. ಸೊ ಇದು ನಮ್ಮ ಒಂದು ಏರಿಯಾ ಏನಿದೆ ತುಂಬ ಸೆಕ್ಯೂರ್ ಅಂತ ಹೇಳ್ಬೋದು. ಎಲ್ಲರ ಮನೇಲಿ CC ಕ್ಯಾಮ್ರಾ ಇದೆ. ಸೊ ಹಾಗಂತ ಆದಷ್ಟು ನೆಗ್ಲೆಕ್ಟ್ ಮಾಡೋದು ಒಳ್ಳೇದಲ್ಲ. ಸೊ ಟೈಮ್ ಹೇಳಿ ಕೇಳಿ ಬರೋದಿಲ್ಲ, ನಮ್ಮ ಟೈಮ್ ಕೆಟ್ಟರೆ ಏನಾದರೂ ಆಗ್ಬೋದು. ಸೊ ಮನ್ವಿತ್ ಏನಾದ್ರು ಈಚೆ ಇದ್ದಾನೆ ಅಂತ ಅಂದರೆ ನಾನು ಒಂದು ಕಡೆ ನೋಡ್ತಾ ಇರ್ತೀನಿ, ಏನಾದರೂ ಮರ್ತು ಹಿಂಗೆ ನೋಡ್ತಾ ಇದ್ದೀನಿ ಅಂತ ಅಂದರೆ ಯಾರು ನಮ್ಮ ಬೀದಿಲಿ ಯಾರಾದರೂ ಒಬ್ರು ನೋಡ್ತಾ ಇರ್ತಾರೆ. ಸೊ ನಾನೇನಾದರೂ ನೆಗ್ಲೆಕ್ಟ್ ಮಾಡಿದೆ ಅಂತ ಅಂದರೆ ನಮ್ಮ ಬೀದಿಲಿ ಯಾರಾದರೂ ಒಬ್ರು ಮನ್ವಿತ್ ಒಬ್ಬನೇ ಇದ್ದಾನೆ ಅಂತ ಅಂದರೆ ನೋಡ್ತಾನೆ ಇರ್ತಾರೆ ಪಾಪ. ನನಗೆ ನಮ್ಮನೆ ಮುಂದಿನ ಮನೆ ವೀಕ್ಷರ್ ಅಜ್ಜಿ ಇದಾರಲ್ಲ, ಸೊ ಅವ್ರು ಹೇಳ್ತಾ ಇದ್ರು ಒಬ್ಬನೇ ಇದ್ದಾನೆ ಅಂತ ಹೇಳ್ಬಿಟ್ಟು ಅವ್ರು ಅಲ್ಲೇ ನಿಂತ್ಕೊಂಡಿದ್ದಾರೆ. ನಾನು ಒಳಗಡೆ ಏನೋ ಮಾಡ್ತಾ ಇದ್ದೆ, ಪಟ್ ಅಂತ ಹೋದೆ ಹೊರಗಡೆ. ಸೊ ಹೇಳ್ತಾ ಇದ್ರು ಒಬ್ಬನೇ ಬಿಡಬೇಡ, ಒಬ್ಬನೇ ಕೂತಿದ್ದಾನೆ ನೋಡಲ್ಲಿ ಅಂತ ಹೇಳ್ಬಿಟ್ಟು ಬೇಗನೆ ಕರ್ಕೊಬಂದೆ ನಾನು. ಸೊ ಹೇಳೋಕ್ಕಾಗಲ್ಲ, ಯಾಕೆ ಬೇಕು, ನಮ್ಮ ಟೈಮ್ ಸರಿ ಇರಲ್ಲ ಒಂದೊಂದು ಟೈಮು. ಸೊ ಎಲ್ಲರೂ ಕೆಟ್ಟು ಬಿಸಿಲದ್ದು ಯಾರಂದ್ರೆ ಯಾರೂ ಇರಲ್ಲ, ಎಲ್ಲ ಕಡೆನೂ ಅಷ್ಟೇ, ನಮ್ಮ ಬೀದಿಲ್ಲ ಅಂತ ಅಲ್ಲ, ಯಾರೂ ಇರೋದಿಲ್ಲ. ಮಕ್ಕಳೇನಾದ್ರು ಈಚೆ ಆಡ್ತಾ ಇದ್ದಾರೆ ಅಂತಂದರೆ ತುಂಬ ಡೇಂಜರ್ ಅಂತ ಹೇಳ್ಬೋದು. ಸೊ ಹಿಂಗೆ ಆಚೆ ಆಡ್ತಿರುವಾಗನೇ ಎತ್ಕೊಂಡು ಹೋಗಿದ್ದಿದೆ. ಆನಂತರ ಎಲ್ಲಾದರೂ ಟೆಂಪಲ್ ಏನಾದರೂ ಹೋದರೆ, ತುಂಬ ಜನ ಇದ್ದು ಜಾಗದಲ್ಲಿ ಹೋದರೂ ಕೂಡ ಮಕ್ಕಳನ್ನ ಕೈ ಬಿಟ್ಟೆಲ್ಲೂ ಹೋಗ್ಬಿಡಿ. ಸೊ ನಾನು ಕೂಡ ಅಷ್ಟೇ, ದೇವಸ್ಥಾನಕ್ಕೆ ಹೋಗೋದು ನಿಮಗೆಲ್ಲ ಗೊತ್ತಿದೆ, ದೇವಸ್ಥಾನಕ್ಕಂತೂ ಸಿಕ್ಕಾಪಟ್ಟೆ ಹೋಗ್ತೀನಿ, ಅಲ್ಲಿ ಹೋಗ್ತಾ ಇರ್ತೀನಿ, ಎಲ್ಲ ಜನ ಇದ್ದೇ ಇರ್ತಾರೆ ದೇವಸ್ಥಾನ ಅಂದಮೇಲೆ. ಸೊ ಅವನು ಒಂದು ಹತ್ರನೂ ಅಲ್ಲಿ ಕೆಳಗಡೆ ಇಳಿಸೋದಿಲ್ಲ, ನಾನು ಎತ್ಕೊಂಡೇ ಇರ್ತೀನಿ ಎನಿ ಟೈಮು. ಇಳಿಸಲ್ಲ ಅಂದರೆ ಇಳಿಸಲ್ಲ, ನಮಸ್ಕಾರ ಮಾಡುವಾಗ ಹಿಂಗೆ ನಮಸ್ಕಾರ ಮಾಡಿಸ್ಬಿಟ್ಟು ಮತ್ತೆ ನಾನು ಎತ್ತಿಟ್ಕೊಂಡ್ಬಿಡ್ತೀನಿ, ನನ್ನ ಕಂಕ್ಳಿ ಇಟ್ಕೊತೀನಿ. ಸೊ ಆ ಥರ ಮನ್ವಿತು ನಾನು ಯಾವತ್ತೂ ನೆಗ್ಲೆಕ್ಟ್ ಮಾಡಿಲ್ಲ. ಯಾರಾದರೂ ಮಕ್ಕಳು ಚಿಕ್ಕ ಮಕ್ಕಳಿದ್ರೆ ಅವ್ರು ತಿಳಿದೇ ಇರೋ ವಯಸ್ಸಲ್ಲಾಗೆ ಹಿಂಗೆ ಆಟಾಡ್ತಾ ಹೋದರೆ ಎತ್ಕೊಂಡು ಹೋಗೋ ಚಾನ್ಸ್ ಇರುತ್ತಂತೆ. ಸೊ ಹಾಗೆ ದೇವಸ್ಥಾನ ಎಲ್ಲಾದರೂ ಜನಸಂದಣಿ ಇರೋ ಅಂದರೆ ಜಾಗದಲ್ಲಿ, ಸೊ ಅವಾಗ ಕೂಡ ಅಷ್ಟೇ ಎತ್ಕೊಂಡು ಹೋಗೋ ಚಾನ್ಸ್ ಇರುತ್ತೆ. ಸೊ ಎಲ್ಲರೂ ನಿಮ್ಮ ಮಕ್ಕಳನ್ನ ಆದಷ್ಟು ಸೇಫಾಗಿ ನೋಡ್ಕೊಳ್ಳಿ. ನಾನು ಇವಾಗ ಹೇಳಿದ್ದೀನಿ, ಬಟ್ ನಾನಂತೂ ಆದಷ್ಟು ಸೇಫಾಗಿ ನೋಡ್ಕೊಳ್ತಾ ಇದ್ದೀನಿ. ಮನ್ವಿತ್ನ ಈಚೆಂದು ಚಿಕ್ಕವರಿರೋದ್ರಿಂದ ಈಚೆ ಎಲ್ಲೂ ಹೋಗಲ್ಲ, ಯಾರಾದರೂ ಮಕ್ಕಳಿದ್ರೆ ಮಾತ್ರ ಹೋಗ್ತಾನೆ. ಆಯಿತಾ? ಓಕೆ, ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಸ್ವಲ್ಪ ಲೈಕ್ ಶೇರ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.